ಹಾಯ್ ಫುಡೀಸ್, ಇವತ್ತು ನಾವು ಬಂದಿರೋದು ವಿಜಯನಗರ್ನ ಕದಂಬ ಸಾಮ್ರಾಟ್ ರೆಸ್ಟೋರೆಂಟ್ಗೆ. ಇದು ಲೊಕೇಟ್ ಆಗಿರೋದು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಮತ್ತು ವಿಜಯನಗರ್ ಮೆಟ್ರೋ ಸ್ಟೇಷನ್ ಮಧ್ಯದಲ್ಲಿ. ಸೊ ನೀವು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಇಳಿದ್ರೆ ಮುಂದೆ ಬರಬೇಕು, ವಿಜಯನಗರ ಮೆಟ್ರೋ ಸ್ಟೇಷನ್ ಇಳಿದ್ರೆ ಸ್ವಲ್ಪ ಇಳಿದು ಹಿಂದೆ ಬಂದರೆ ನಿಮಗೆ ರೆಸ್ಟೋರೆಂಟ್ ಕಾಣಿಸುತ್ತೆ. ಮೇನ್ ರೋಡಲ್ಲೇ ಇದೆ, ಸೊ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಸೊ ನಿಮ್ಗೆ ಒಂದು ಟ್ರೆಡಿಷ್ನಲ್ ಹೋಟೆಲ್ ಏನಾದ್ರು ನೋಡಬೇಕು ಅಂತ ಇದ್ದರೆ ನೀವು ಈ ಜಾಗಕ್ಕೆ ಬಂದರೆ ಖಂಡಿತವಾಗೂ ಸಿಗುತ್ತೆ. 80s 90s ಕಿಡ್ಸ್ಗೆ ನೆನಪಿದ್ರೆ ನಾವೆಲ್ಲ ನಾರ್ತ್ ಇಂಡಿಯನ್ ಫುಡ್ ತಿನ್ನಬೇಕಂದ್ರೆ ಇದೇ ಥರ ರೆಸ್ಟೋರೆಂಟ್ಸ್ಗೆ ಹೋಗ್ತಾ ಇದ್ವಿ. ಇವಾಗಂತೂ ಅನ್ಲಿಮಿಟೆಡ್ ಬುಫೆ ರೆಸ್ಟೋರೆಂಟ್ಸ್, ಥೀಮ್ ರೆಸ್ಟೋರೆಂಟ್ಸ್ ಇದೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ನಡೀತಾ ಇದೆ. ಬಟ್ ಈ ಥರದ ರೆಸ್ಟೋರೆಂಟ್ಸಲ್ಲಿ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಅಥೆಂಟಿಕ್ ಆಗಿರುತ್ತೆ. ಮತ್ತು ಈ ಥರ ಆ್ಯಂಬಿಯನ್ಸ್ ಸಿಗೋದು ಈ ರೆಸ್ಟೋರೆಂಟ್ಗಳಲ್ಲೇ. ಸೊ ಇದನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ಬೇಕಂತ ನಾನಿವತ್ತು ಇಲ್ಲಿ ಬಂದೆ. ಸೊ ನೋಡಿ, ಪ್ಲೇಟ್ ಮತ್ತು ಗ್ಲಾಸ್ ಕೂಡ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ನಾವಿಲ್ಲಿ ಫಸ್ಟ್ ಟ್ರೈ ಮಾಡಿದ್ದು ಪಾಲಕ್ ಸೂಪ್. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ನೀವು ನೋಡ್ತಾ ಇದ್ದೀರಾ, ಸ್ಪೈಸಿ ಯಾರಿಗಾದ್ರೂ ಇಷ್ಟ ಆಗುತ್ತೆ ಅಂದರೆ ಈ ಸೂಪ್ನ ಖಂಡಿತ ಟ್ರೈ ಮಾಡಿ. ನನಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಸೊ ಕ್ರಿಸ್ಪಿ ಮಶ್ರೂಮ್ ಸ್ಟಾರ್ಟರ್ ಟ್ರೈ ಮಾಡಿದ್ವಿ, ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಯಮ್ಮಿಯಾಗಿತ್ತು. ನಾನು ನನ್ನ ಮಗಳು ಹೋಗಿದ್ವಿ ರೆಸ್ಟೋರೆಂಟ್ಗೆ, ಸೊ ಅವಳಿಗೂ ಕೂಡ ತುಂಬಾ ಈ ಸ್ಟಾರ್ಟರ್ ಇಷ್ಟ ಆಯಿತು. ಮೇನ್ ಕೋರ್ಸಲ್ಲಿ ನಾವು ಟ್ರೈ ಮಾಡಿದ್ದು ಪನ್ನೀರ್ ಕೋಫ್ತಾ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಥೆಂಟಿಕ್ ಆಗಿತ್ತು. ಮತ್ತು ಗಾರ್ಲಿಕ್ ನಾನ್ ಮತ್ತು ಸ್ಟಫ್ ಪರಾಟ ಇದನ್ನು ಕೂಡ ಇದ್ರ ಜೊತೆಗೆ ಟ್ರೈ ಮಾಡಿದ್ವಿ. ಕೋಫ್ತಾದಲ್ಲಿ ಇವಾಗೆಲ್ಲ ತುಂಬ ಏನೋ ಡಿಫ್ರೆಂಟಾಗಿ ಜಾಮೂನ್ ಮಿಕ್ಸ್ಚರಲ್ಲೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ, ಕಂಪ್ಲೀಟ್ ಒಥೆಂಟಿಕ್ಕಾಗಿ ಪನ್ನೀರಲ್ಲಿ ಒಂದು ಕೋಫ್ತಾ ಮಾಡಿ ಅದಕ್ಕೆ ಗ್ರೇವಿ ಹಾಕಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಲಾಸ್ಟಲ್ಲಿ ಫಿಂಗರ್ ಬೌಲ್, ನಿಮ್ಮೆಲ್ಲರಿಗೂ ಜೋಕ್ ನೆನಪಿರ್ಬೋದು, ನಾವು ತುಂಬ ಜೋಕ್ಸ್ ಎಲ್ಲ ನೋಡಿದ್ದೀವಲ್ಲ, ಲೈಮ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದು. ನನಗೂ ಅದೇ ಜೋಕ್ ನೆನಪಾಯಿತು ಹ್ಯಾಂಡ್ ವಾಶ್ ಮಾಡುವಾಗ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಲಿಮಿಟೆಡ್ ಐಟಮ್ಸ್, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋದಾಗ ಎಲ್ಲನೂ ಟ್ರೈ ಮಾಡ್ಬೋದು. ನೀವು ಆಫ್ಟರ್ನೂನ್ ಟೈಮ್ಸಲ್ಲಿ ಬಂದರೆ ಇಲ್ಲಿ ಸೆಟ್ ಮೆನು ಕೂಡ ಸಿಗುತ್ತೆ. ಅಂದರೆ ನಾರ್ತ್ ಇಂಡಿಯನ್ ಥಾಲಿ, ಸೌತ್ ಇಂಡಿಯನ್ ಥಾಲಿ ಆ ಥರ ಕೂಡ ಸಿಗುತ್ತೆ. ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಚಾಟ್ಸ್, ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್, ಡೆಸರ್ಟ್ಸ್, ಸಲಾಡ್ಸ್ ಎಲ್ಲ ಕೂಡ ಸಿಗುತ್ತೆ. ಸೊ ನಾನು ಬಿಲ್ ಕೂಡ ಹಾಕಿದ್ದೀನಿ, ನಮ್ಮ ಬಿಲ್ ಎಷ್ಟಾಗಿತ್ತು ಅಂತ. ಲಾಸ್ಟಲ್ಲಿ ಹೊರಗಡೆ ಬಂದರೆ ನೀವು ಪಾನ್ ಜೊತೆ ನಿಮ್ಮ ಊಟನ ಎಂಡ್ ಮಾಡಬೇಕಂದ್ರೆ ಪಾನ್ ಕೂಡ ಇದೆ. ನೀವು ಕೂಡ ಒಂದ್ಸತಿ ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ವಿಸಿಟ್ ಮಾಡಿದ್ರೆ 90ಸ್ಗೆ ವಾಪಸ್ ಹೋಗ್ತೀರಾ.